ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಿನ್ನೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಅಲ್ಲಿ ಇಂಡಿಯಾ 61 ರನ್ಗಳ ಭಾರಿ ವಿಜಯವನ್ನ ಗೆದ್ಕೊಂಡಿದೆ ಸ್ನೇಹಿತರೆ. ಇಲ್ಲಿ ಯಾವ ಉಸ್ಮಾನ್ ತಾರಿಕ್ ಬೌಲಿಂಗು ಕೂಡ ಇಲ್ಲಿ ನಡೀಲಿಲ್ಲ. ಇಲ್ಲಿ ನಡೆದಿದ್ದೇನಿದ್ರು ಇಶಾನ್ ಕಿಶನ್ ನ ಒಂದು ಆಟ ನಡೆದಿದ್ದು ಸ್ನೇಹಿತರೆ. ಇಶಾನ್ ಕಿಶನ್ ಕರಾಮತ್ತು ನಡೆದಿದ್ದು ಇಲ್ಲಿ ಯಾವುದೇ ತರ ಉಸ್ಮಾನ್ ತಾರಿಕ್ದಾಗಲಿ ಇನ್ಯಾವುದು ನಡೀಲಿಲ್ಲ. 61 ರನ್ಗಳ ಜಯವನ್ನ ದಾಖಲಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂತಹ ಭಾರತ ತಂಡ ಟಾಸ್ ಅವರು ಗೆದ್ರು, ಆದ್ರೆ ಅವರು ಬೌಲಿಂಗ್ ಮಾಡ್ತೀವಿ ಅಂದಿದ್ಕೆ ಇಂಡಿಯಾ ಬ್ಯಾಟಿಂಗಿಗೆ ಬಂತು. 175 ರನ್ ಹೊಡಿತು. ಇದರಲ್ಲಿ ಇಶಾನ್ ಕಿಶನ್ ನ ಅಮೋಘ ರನ್ಗಳ ಕೊಡುಗೆ ಇತ್ತು ಸ್ನೇಹಿತರೆ. ಸುಮಾರು 77 ರನ್ಗಳ ಕೊಡುಗೆ. ಇಶಾನ್ ಕಿಶನ್ ಆದ್ಮೇಲೆ ಬಂದಂತ ಬ್ಯಾಟ್ಸ್ಮನ್ ಯಾರು ನೀಟಾಗಿ ಆಡ್ಲೇ ಇಲ್ಲ. ಇಶಾನ್ ಕಿಶನ್ ಒಬ್ರೆ ಸ್ವಲ್ಪ ಚೆನ್ನಾಗಿ ಆಡಿದ್ದು. ಆಮೇಲೆ ಬಂದ್ರು ನೋಡ್ರಪ್ಪ ಪಾಕಿಸ್ತಾನದ ಹುಲಿಗಳು. ಅಯ್ಯೋ ಥೂ, ನಿಮ್ಮ ಹುಲಿಗಳ ನೀವು ಏನ್ರಯ್ಯ ನೀವು. ಅಟ್ಲೀಸ್ಟ್ ಒಂದು ಫೈಟ್ ಇಲ್ವಲ್ಲ ರೀ ಮ್ಯಾಚು. ಮೊದಲನೇ ಓವರ್ ಮೆಡಿನ್ ಮಾಡಿರೋ ಪ್ಲಸ್ 1 ವಿಕೆಟ್ ಕಿತ್ತರು. 0 ರನ್ಗೆ 1 ವಿಕೆಟ್ ಪಾಕಿಸ್ತಾನದ್ದು. ಆಮೇಲೆ ಬೂಮ್ರಾ ಬಂದಂತ ಮೊದ್ಲಿನೇ ಬಾಲೆ 6 ಹೊಡೆದ ಒಬ್ಬ. ಆದ್ರೆ ಅದು 6 ಹೊಡಿಬೇಕಂತ ಹೊಡೆದಿದ್ದಲ್ಲ, ದಾರಿ ತಪ್ಪಿ 6 ಹೋಗಿದ್ದು ಅದು. ಒಂದು 6 ಅಂತೂ ಹೋಯ್ತು. ಅದಾದ್ಮೇಲೆ ಒಂದು 2 ವಿಕೆಟ್ ಬೂಮ್ರಾ ಒಂದೇ ಓವರ್ ಅಲ್ಲಿ. ಈ ರೀತಿಯಾಗಿ ಇಂಡಿಯಾ ಒಬ್ಬೊಬ್ರನ್ನೇ ಪಾಕಿಗಳನ್ನ ಮನೆ ಕಳ್ಸೋಕ್ ಶುರು ಮಾಡ್ತು. ಮತ್ತೆ ಬಾಬರ್ ಆಜಮ್ ಏನಪ್ಪಾ ಈಕ್ವಲ್ ಟು ಕೊಹ್ಲಿ ಅಂತ ಹೇಳ್ಕೊಂತ ಇದ್ರಿ ತಾವು, ಏನ್ರಿ 5 ರನ್ ಏನೋ ಹೊಡೆದು ಔಟ್ ಆಗಿದ್ದಾರೆ. ಇದಾದ್ಮೇಲೆ ಸ್ನೇಹಿತರೆ ಯಾವುದು ಒಳ್ಳೆ ಪಾರ್ಟ್ನರ್ಶಿಪ್ ಬರಲೇ ಇಲ್ಲ. ಲಾಸ್ಟ್ ವಿಕೆಟ್ ಅಲ್ಲಿ ಒಂದು 2 ಕ್ಯಾಚ್ ಬಿಟ್ರು. ಅದರಿಂದ ಒಂದು 114 ರನ್ ಹೋಯ್ತು. ಇಲ್ಲ ಅಂದ್ರೆ ಇವ್ರು 100 ರನ್ ಹೊಡಿತಿದ್ದು ಕೂಡ ಕಷ್ಟ. ನಾನು ಇಂಡಿಯಾ ಪಾಕಿಸ್ತಾನ ಮ್ಯಾಚು ಅಂದ್ರೆ ಒಳ್ಳೆ ಫೈಟ್ ಇರುತ್ತೆ, ಹಂಗಿರುತ್ತೆ ಹಿಂಗಿರುತ್ತೆ ಅಂದ್ಕೊಂಡಿದ್ದೆ. ಏನ್ರಿ ಇದು ರೀ, USA ಒಳ್ಳೆ ಫೈಟ್ ಕೊಡ್ತವ್ರಿ ಇಂಡಿಯಾಗೆ, ನಮೀಬಿಯಾ ಒಳ್ಳೆ ಫೈಟ್ ಕೊಡ್ತವ್ರಿ ಇಂಡಿಯಾಗೆ. ಇದ್ಯಾವುದ್ರಿ ಇದು ಪಾಕಿಸ್ತಾನ? ಇಷ್ಟು ವರ್ಷಾಗಿ ಆಡ್ತಾರೆ ಪಾಕಿಸ್ತಾನದವರು ಅಂತ ಅನ್ಕೊಂಡಿದ್ದಿಲ್ಲ. ಇಷ್ಟು ವರ್ಷಾಗಿ ಅಟ್ಲೀಸ್ಟ್ ಫೈಟ್ ಇಲ್ಲದೆ ಇರೋ ರೇಂಜ್ಗೆ 42 ಕೋಟಿ ಜನ ನೋಡಿದ್ದಾರೆ, ಒಂಚೂರು ಫೈಟೇ ಇಲ್ಲ ರೀ. ಕೊನೆಗೂ 61 ರನ್ಗಳಿಂದ ಗೆದ್ದಿದ್ದಾರೆ. ಪಾಕಿಸ್ತಾನದವ್ರು ಸೋತವ್ರೆ. 9 ಬಾರಿ ಮುಖಾಮುಖಿಯಾಗಿದ್ರಲ್ಲಿ 8 ಬಾರಿ ಭಾರತ ಗೆದ್ದಿದೆ, 1 ಬಾರಿ ಸೋತಿದೆ. ಅವ್ರೊಂದೇ ಒಂದ್ಸಲಿ ಗೆದ್ದವ್ರೆ. ಸ್ನೇಹಿತರೆ, ಇವರು ಸೋಲ್ತೀವಿ ಅನ್ನೋದು ಗೊತ್ತಿದ್ದೆ, ನಾವು ಆಡಕ್ ಬರಲ್ಲ ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಟ್ರು ಅನ್ಕಂತೀನಿ. ಏನೇ ಇರಲಿ, ಕೊನೆಗೆ ಸೋತಿದ್ದಾರೆ. ಮೋಸ್ಟ್ಲಿ ಇಂಡಿಯಾ ಕ್ವಾಲಿಫೈಡ್ ಆಗೋಗ್ಬಿಟ್ಟಿದೆ ಇವಾಗ ಸೂಪರ್ 8ಗೆ. ಪಾಕಿಸ್ತಾನ ಏನಾದರೂ ನೆಕ್ಸ್ಟ್ ಮ್ಯಾಚ್ಗಳು ಸೋತ್ರೆ ಕ್ವಾಲಿಫೈಡ್ ಆಗೋದು ತುಂಬಾ ಕಷ್ಟ ಇದೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೇನನ್ಸುತ್ತೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬಗ್ಗೆ? ದಯಮಾಡಿ ಕಾಮೆಂಟ್ ಮಾಡಿ, ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.